ಫ್ರೆಂಡ್ಸ್, 100ಕ್ಕೆ 100 ಫ್ರೀಯಾಗಿ ನೀವು ಗಿಬ್ಲಿ ಸ್ಟೈಲಲ್ಲಿ ನಿಮ್ಮ ಫೋಟೋನ ಎಡಿಟ್ ಮಾಡಿ ಶೇರ್ ಮಾಡ್ಬೋದು. ಹೌದು, ಇವಾಗ ವೈರಲ್ ಆಗ್ತಿದೆ. ಎಲ್ಲರೂ ಕೂಡ ಅವರ ಫೋಟೋವನ್ನು ಗಿಬ್ಲಿ ಸ್ಟೈಲಲ್ಲಿ ಎಡಿಟ್ ಮಾಡಿ ಶೇರ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಶೇರ್ ಆಗ್ತಿದೆ. ತುಂಬ ವೈರಲ್ ಆಗ್ತಿರುವಂಥದ್ದು. ಎಲ್ಲರೂ ಕೂಡ ಲಕ್ಷಾಂತರ ಲೈಕ್ಸನ್ನು ಪಡ್ಕೊಳ್ತಿದ್ದಾರೆ, ಫಾಲೋವರ್ಸನ್ನು ಪಡ್ಕೊಳ್ತಿದ್ದಾರೆ. ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೀಯಾಗಿ ನಿಮ್ಮ ಫೋಟೋನ ಗಿಬ್ಲಿ ಸ್ಟೈಲಲ್ಲಿ ಎಡಿಟ್ ಮಾಡಿ ಶೇರ್ ಮಾಡ್ಬೋದು ಒಂದು ಸಿಂಗಲ್ ಕ್ಲಿಕ್ನಲ್ಲಿ. ಹೌದು, ಸಿಂಗಲ್ ಕ್ಲಿಕ್ನಲ್ಲಿ 100ಕ್ಕೆ 100 ಫ್ರೀಯಾಗಿ ನಿಮ್ಮ ಫೋಟೋನ ಗಿಬ್ಲಿ ಸ್ಟೈಲಲ್ಲಿ ಎಡಿಟ್ ಮಾಡಿ ಶೇರ್ ಮಾಡ್ಬೋದು. ಇವಾಗಂತೂ ವೈರಲ್ ಆಗ್ತಿರೋದ್ರಿಂದ ಈ ರೀತಿಯಾಗಿ ನೀವು ಫೋಟೋನ ಶೇರ್ ಮಾಡಿದ್ರೆ ನಿಮಗೆ ಅಕೌಂಟ್ ಇದ್ರೆ ಫಾಲೋವರ್ಸ್ ಬರ್ತಾರೆ, ಜೊತೆಗೆ ತುಂಬ ಲೈಕ್ಸ್ ಕೂಡ ಬರುತ್ತೆ. ನೀವು ಯಾವ ರೀತಿ ಮಾಡಬೇಕು ಕಂಪ್ಲೀಟಾಗಿ ಫ್ರೀ ಮೆಥಡನ್ನು ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತಿಳ್ಕೊಳ್ಳುವಂಥ ಈ ಮೆಥಡ್ ಬಂದುಬಿಟ್ಟು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಏನಕ್ಕೆ ತುಂಬ ಜನ ಇದನ್ನು ಸರ್ಚ್ ಮಾಡ್ತಿದ್ದಾರೆ, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಶೇರ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಗಿಬ್ಲಿ ಸ್ಟೈಲ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಎಡಿಟ್ ಮಾಡಬೇಕಂದ್ರೆ ಎರಡು ಮೆಥಡ್ ಇದೆ. ಮೊದಲೇ ಮೆಥಡನ್ನು ತಿಳಿಸ್ಕೊಡ್ತೀನಿ, ಅದಾದ ನಂತರ ಎರಡನೇ ಮೆಥಡ್ ತಿಳಿಸ್ಕೊಡ್ತೀನಿ. ಮೊದಲೇ ಮೆಥಡಲ್ಲಿ ನೀವು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ChatGPT.com ಅಂತ ಸರ್ಚ್ ಮಾಡ್ಕೊಳ್ಳಿ. ಇದು ಮೊದಲೇ ಮೆಥಡ್. ಇದಾದ ನಂತರ ಎರಡನೇ ಮೆಥಡ್ ತಿಳಿಸ್ಕೊಡ್ತೀನಿ. ಕೈಸ್, ಇವಾಗ ಇಲ್ಲಿ ನಿಮ್ಮ ಜಿಮೇಲ್ ಐಡಿ ಕೇಳುತ್ತೆ. ಸಿಂಪಲಾಗಿ ಕ್ಲಿಕ್ ಮಾಡ್ತಿದ್ದೀನಿ, ಲಾಗಿನ್ ಆಗುತ್ತೆ ಆಟೋಮೆಟಿಕ್ಕು. ಲಾಗಿನ್ ಆದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ChatGPTಯಲ್ಲಿ ಬಾಟಮಲ್ಲಿ ಇಲ್ಲಿ ಪ್ಲಸ್ ಐಕನ್ ಇದೆ ನೋಡ್ಬೋದು. ಈ ಪ್ಲಸ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫಸ್ಟ್ ಆಪ್ಷನು ಪ್ಲಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಬರುತ್ತೆ. ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಫೋಟೋ, ಯಾವ ಫೋಟೋ ನೀವು ಇಲ್ಲಿ ಗಿಬ್ಲಿ ಸ್ಟೈಲಲ್ಲಿ ಎಡಿಟ್ ಮಾಡಬೇಕು ಅಂದ್ಕೊಂಡ್ರೆ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಸೆಲೆಕ್ಟ್ ಮಾಡಿದ ನಂತರ ಬಾಟಮಲ್ಲಿ ನೋಡ್ಬೋದು, ಅಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಇರುತ್ತೆ ಅಲ್ಲಿ. ಸೊ ಈ ಕೋಡನ್ನು ನೀವು ಬರೀಬೇಕಾಗುತ್ತೆ. ಈ ಟೆಕ್ಸ್ಟನ್ನು ನೋಡ್ಬೋದು, ಕನ್ವರ್ಟ್ ದಿಸ್ ಇಮೇಜ್ ಇಂಟು ಗಿಬ್ಲಿ ಸ್ಟುಡಿಯೋ ಆರ್ಟ್ ನೋಡ್ಬೋದು. ಈ ಟೆಕ್ಸ್ಟನ್ನಲ್ಲಿ ಟೈಪ್ ಮಾಡಿದ ನಂತರ ಇಲ್ಲಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇದು ಕ್ರಿಯೇಟ್ ಆಗುತ್ತೆ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. 1 ಮಿನಿಟ್ 2 ಮಿನಿಟ್ ತಗೊಳುತ್ತೆ. ನೆಟ್ವರ್ಕ್ ಸ್ಲೋ ಇದ್ದರೆ 3 ಮಿನಿಟ್ ಕೂಡ ತಗೊಳುತ್ತೆ. ನೀವು ವೆಯ್ಟ್ ಮಾಡಬೇಕು. ಗೈಸ್, ಈ ರೀತಿಯಾಗಿ ನಿಮ್ದು ಇಲ್ಲಿ ಫೋಟೋ ಗಿಬ್ಲಿ ಸ್ಟೈಲಲ್ಲಿ ಎಡಿಟ್ ಆಗುತ್ತೆ. ನಂತರ ನೋಡ್ಬೋದು ಈ ರೀತಿ ಕಾಣಿಸುತ್ತೆ. ನಮ್ಮದು ಕಂಪ್ಲೀಟ್ ಆಗಿದೆ. ನೋಡ್ಬೋದು ಒರಿಜಿನಲ್ ಫೋಟೋ ಮತ್ತು ಈಗ ಕ್ರಿಯೇಟ್ ಆಗಿರುವಂಥ ಫೋಟೋ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೀವು ಇದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡ್ತಿದ್ದಾಗೆ ಮೇಲ್ಗಡೆ ಒಂದು ಏರೋ ಮಾರ್ಕ್ ಬರುತ್ತೆ, ಅಂದರೆ ಡೌನ್ಲೋಡ್ ಬಟನ್ ಬರುತ್ತೆ. ಸಿಂಪಲಾಗಿ ಕ್ಲಿಕ್ ಮಾಡಿ, ಡೌನ್ಲೋಡ್ ಆಪ್ಷನ್ ಬರುತ್ತೆ. ಇವಾಗ ಫೈಲ್ ಡೌನ್ಲೋಡ್ ಆಗಿದೆ. ನಾನು ಕ್ಲಿಕ್ ಮಾಡಿ ಓಪನ್ ಮಾಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯಾಗಿ ನೀವು ಶೇರ್ ಮಾಡಿದರೆ ಖಂಡಿತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಲೈಕ್ಸ್ ಬರುತ್ತೆ, ಫಾಲೋವರ್ಸ್ ಕೂಡ ಬರ್ತಾರೆ. ಫ್ರೆಂಡ್ಸ್, ಆದರೆ ಇಲ್ಲಿ ಲಿಮಿಟ್ ಇರುತ್ತೆ. ಒಂದು ಜಿಮೇಲ್ ಐಡಿಯಲ್ಲಿ ನೀವು 3 ಫೋಟೋ ಮಾತ್ರ ಮಾಡೋಕ್ಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಲೆಫ್ಟ್ ಸೈಡಲ್ಲಿ 2 ಲೈನ್ ಬರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇವಾಗ ನೀವು ಇಲ್ಲಿ ಕೆಳಗಡೆ ನಿಮ್ಮದು ಪ್ರೊಫೈಲ್ ಬರುತ್ತೆ ನೋಡ್ಬೋದು. ನನ್ನಲ್ಲಿ ಟೆಸ್ಟ್ ಅಕೌಂಟ್ ಅಂತಿದೆ. ಸೊ ಅದೇ ರೀತಿಯಾಗಿ ನಿಮ್ಮ ಜಿಮೇಲ್ ಐಡಿ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕ್ಲಿಕ್ ಮಾಡ್ತಿದ್ದೆ ನಿಮಗೆ ಇಲ್ಲಿ ಲಾಗೌಟ್ ಆಪ್ಷನ್ ಬರುತ್ತೆ. ನೀವು ಫಸ್ಟ್ ಏನು ಅಕೌಂಟ್ ಜಿಮೇಲ್ ಐಡಿಯಿಂದ ಲಾಗಿನ್ ಆಗಿದ್ರಲ್ವಾ, ಅದರಿಂದ ಲಾಗೌಟ್ ಆಗಬೇಕು ನೋಡ್ಬೋದು. ಇಲ್ಲಿ ಲಾಗೌಟ್ ಆಪ್ಷನ್ ಅಂತ ಬರುತ್ತೆ. ಸೊ ಲಾಗೌಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮೊದಲಾಗಿ ನೀವು ಲಾಗೌಟ್ ಆಗಬೇಕು. ಲಾಗೌಟ್ ಆದ ನಂತರ ಮತ್ತೆ ಲಾಗಿನ್ ಆಪ್ಷನ್ ಬರುತ್ತೆ. ಅವಾಗ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಜಿಮೇಲ್ ಐಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಅದರಲ್ಲಿ ಕೂಡ ನಿಮಗೆ 3 ಫೋಟೋ ಫ್ರೀಯಾಗಿ ಸಿಗುತ್ತೆ. ಈ ರೀತಿಯಾಗಿ ಪ್ರತಿ ಜಿಮೇಲ್ ಐಡಿಗೆ ನೀವು 3 ಫೋಟೋನ ಫ್ರೀಯಾಗಿ ಎಡಿಟ್ ಮಾಡ್ಕೋಬೋದು. ಅದಾದ ನಂತರ ನೀವು ಇನ್ನೊಂದು ಮೆಥಡಲ್ಲಿ ಮಾಡ್ಬೋದು. ಅದು ನಿಮ್ಮದು ಟ್ವಿಟರ್ ಅಪ್ಲಿಕೇಶನು, ಎಕ್ಸ್ ಅಪ್ಲಿಕೇಶನು ಪ್ರತಿಯೊಬ್ಬರನ್ನು ಯೂಸ್ ಮಾಡ್ತಿರ್ತೀರಿ. ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಬಾಟಮಲ್ಲಿ ಇಲ್ಲಿ ನಿಮಗೆ 3ನೇ ಆಯ್ಕೆ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಇವಾಗ ಆಸ್ಕ್ ಎನಿಥಿಂಗ್ ಕೆಳಗಡೆ ಫಸ್ಟ್ ಆಪ್ಷನ್ ಬರುತ್ತೆ. ನೀವು ಪ್ರೊಫೈಲ್ ಫೋಟೋನ ಅಪ್ಲೋಡ್ ಮಾಡೋಂಥ ಆಪ್ಷನು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ನಿಮ್ಮ ಗ್ಯಾಲರಿಯಿಂದ ಯಾವ ಫೋಟೋನ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ಆ ಫೋಟೋನ ಸೆಲೆಕ್ಟ್ ಮಾಡಿ. ನಾನಿವಾಗ ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಆಸ್ಕ್ ಎನಿಥಿಂಗ್ ಅಂತ ಇದೆಯಲ್ವ, ಅಲ್ಲಿ ನೀವು ಈ ಪ್ರಾಂಪ್ಟನ್ನು ಪೇಸ್ಟ್ ಮಾಡಬೇಕಾಗುತ್ತೆ ನೋಡ್ಬೋದು. ಕನ್ವರ್ಟ್ ದಿಸ್ ಇಮೇಜ್ ಇಂಟು ಗಿಬ್ಲಿ ಸ್ಟುಡಿಯೋ ಆರ್ಟ್ ನೋಡ್ಬೋದು. ಇದೇ ಟೆಕ್ಸ್ಟನ್ನು ಎಂಟರ್ ಮಾಡಿಕೊಂಡು ನಂತರ ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. 2 ರಿಂದ 3 ನಿಮಿಷ ಕೂಡ ಟೈಮ್ ತಗೊಳುತ್ತೆ. ನೆಟ್ವರ್ಕ್ ಸ್ಲೋ ಇದ್ದರೆ ಇನ್ನೂ ಕೂಡ ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಮೊದಲೇದಾಗಿ ChatGPTಯಲ್ಲಿ ನಿಮಗೆ 3 ಫೋಟೋ ಪ್ರತಿಯೊಂದು ಜಿಮೇಲ್ ಐಡಿ ಮೂಲಕ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಅಲ್ಲಿ ಜಿಮೇಲ್ ಐಡಿಯನ್ನು ಬದಲಾಯಿಸಿ ನೀವು ಮತ್ತೆ ಹೆಚ್ಚಿನ ಫೋಟೋನ ಕ್ರಿಯೇಟ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಟ್ವಿಟರಲ್ಲಿ ಕೂಡ ಫ್ರೀಯಾಗಿ ಮಾಡ್ಕೋಬೋದು ನೋಡ್ಬೋದು. ಇವಾಗ ಇಲ್ಲಿ ಇಮೇಜ್ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಇಲ್ಲಿ ಎಡಿಟ್ ಮಾಡಬೇಕಾಗುತ್ತೆ. ನೀವು ChatGPTಯಲ್ಲಿ ಕೂಡ ಮಾಡ್ಬೋದು, ಟ್ವಿಟರಲ್ಲಿ ಕೂಡ ಮಾಡ್ಕೋಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಫೋಟೋ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತ. ಗೈಸ್, ಈ ರೀತಿಯಾಗಿ ನಿಮ್ಮ ಫೋಟೋವನ್ನು ಫ್ರೀ ಮೆಥಡಲ್ಲಿ ನೀವು ಗಿಬ್ಲಿ ಸ್ಟೈಲಲ್ಲಿ ಎಡಿಟ್ ಮಾಡಿ. ಸೊ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಜೊತೆಗೆ ವಾಟ್ಸಪ್ ಸ್ಟೇಟಸಲ್ಲಿ ಎಲ್ಲ ಕಡೆ ಸ್ಟೇಟಸಲ್ಲಿ ಶೇರ್ ಮಾಡಿದರೆ ಖಂಡಿತ ತುಂಬ ಲೈಕ್ಸ್ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಮಾಡಿ. ಟ್ರೆಂಡಿಂಗ್ನಲ್ಲಿದೆ, ವೈರಲ್ ಆಗ್ತಿದೆ. ಎಲ್ಲರೂ ಕೂಡ ಈ ರೀತಿಯಾಗಿ ಹೆಚ್ಚಿನ ಲೈಕ್ಸನ್ನು, ಫಾಲೋವರ್ಸನ್ನು ಪಡ್ಕೊಳ್ತಿದ್ದಾರೆ. ನೀವು ಕೂಡ ಪ್ರತಿಯೊಬ್ಬರು ಟ್ರೈ ಮಾಡಿ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಪ್ರತಿಯೊಬ್ಬರು ಶೇರ್ ಮಾಡಿ. ವಿಡಿಯೋನ ಲೈಕ್ ಮಾಡಿ. ಅದೇ ರೀತಿಯಾಗಿ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.